ಕ್ಷಮೆಯ ಮಾತೇ ಇಲ್ಲ ಅಂತ ಕಮಲ್ ಉದ್ಧಟತನ ಮರಿತಾ ಇರುವಂತದ್ದು. ರಾಜ್ಯದಲ್ಲಿ ಥಗ್ ಲೈಫ್ ಬಿಡುಗಡೆ ಇಲ್ಲ. ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಖಡಕ್ ಎಚ್ಚರಿಕೆ. ಸಿನಿಮಾ ರಿಲೀಸ್ ಆದ್ರೆ ರಾಜ್ಯ ಬಂದ್ ಆಗತ್ತೆ ಅಂತ ವಾಟಾಳ್ ನಾಗರಾಜ್ ಕೂಡ ಹೇಳಿದ್ದಾರೆ. ಸಿನಿಮಾಗೆ ಭದ್ರತೆ ಕೋರಿ ಹೈಕೋರ್ಟ್ಗೆ ಕಮಲ್ ಹಾಸನ್ ಅರ್ಜಿ ಸಲ್ಲಿಸಿದ್ದಾರೆ. ಕನ್ನಡಿಗರಿಗೆ ಬೆಲೆ ಇಲ್ಲ ಅಂದ್ಮೇಲೆ ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ ಆಗಕೂಡದು. ವಾಟಾಳ್ ನಾಗರಾಜ್ ಖಡಕ್ಕಾಗಿ ಸೂಚನೆ ಕೊಟ್ಟಿದ್ದಾರೆ. ಫಿಲ್ಮ್ ಚೇಂಬರ್ ಕೂಡ ಹೇಳಿದೆ, ಕ್ಷಮೆ ಯಾಚನೆ ಮಾಡಿಲ್ಲ ಅಂದ್ರೆ ಅದು ಕೂಡ ಮಾಧ್ಯಮದ ಮುಂದೆ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ್ರೆ ಮಾತ್ರ ಸಿನಿಮಾ ಬಿಡುಗಡೆಗೆ ಅವಕಾಶ. ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ ಆಗೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಫಿಲ್ಮ್ ಚೇಂಬರ್ ಹೇಳ್ತಾ ಇದೆ. ಒಂದೇ ಒಂದು ಕನ್ನಡಿಗರ ಹರ್ಟ್ ಮಾಡಿರುವಂತ ಕಮಲ್ ಹಾಸನ್ ಅವರು ಒಂದು ಬಹಿರಂಗವಾದ ಕ್ಷಮೆ ಕೇಳ್ತಾ ಇಲ್ಲ, ಮೊಂಡತನಕ್ಕೆ ಬಿದ್ದಿದ್ದಾರೆ. ಅಂದ್ರೆ ನಾವು ಕೂಡ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಯೇ ಕೊಡೋದಿಲ್ಲ ಅಂತ ಕನ್ನಡ ಸಂಘಟನೆಗಳು ಹೋರಾಟಕ್ಕೆ ನಿಂತಿವೆ. ಫಿಲ್ಮ್ ಚೇಂಬರ್ ಕೂಡ ಖಡಕ್ ಆಗಿ ಹೇಳಿದೆ, ಎಲ್ಲಿಯೂ ಕೂಡ ರಾಜ್ಯದಲ್ಲಿ ಥಗ್ ಲೈಫ್ ಸಿನಿಮಾ ಬಿಡುಗಡೆ ಆಗ್ತಾ ಇಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರುವಂತದ್ದು ಫಿಲ್ಮ್ ಚೇಂಬರ್ ಕೂಡ.